ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 6 ಎಮ್ ಬಿ.ಕಾಮ್ ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದ್ಯಾನ್ ಇಂಡಿವಿಜುವಲ್ ಆ್ಯಂಡ್ ಫೈಲಿಂಗ್ ಆಫ್ ಐಟಿಯಾಸ್ ಈ ಕ್ವಶನ್ ಪೇಪರ್ ನೋಡೋಣ. ಇದು ಬಂದು 2025 ಕ್ವಶನ್ ಪೇಪರ್. ಈ ಕ್ವಶನ್ ಪೇಪರ್ ಬಂದು ನಿಮಗೆ 60 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೆಕ್ಷನ್ ಎ, ಸೆಕ್ಷನ್ ಬಿ ಆ್ಯಂಡ್ ಸೆಕ್ಷನ್ ಸಿ. ಸೆಕ್ಷನ್ ಎ 2 ಮಾರ್ಕ್ಸ್ ಕ್ವಶನ್, ಸೆಕ್ಷನ್ ಬಿ 4 ಮಾರ್ಕ್ಸ್ ಕ್ವಶನ್, ಸೆಕ್ಷನ್ ಸಿ 12 ಮಾರ್ಕ್ಸ್ ಕ್ವಶನ್. ಸೆಕ್ಷನ್ ಎ 2 ಮಾರ್ಕ್ಸ್ ಕ್ವಶನ್ 8 ಕೊಟ್ಟಿರ್ತಾರೆ, ನೀವು 6 ಅಟೆಂಡ್ ಮಾಡಬೇಕಾಗತ್ತೆ. Give the meaning of depreciation. What is a limited liability partnership? Define company. Give the meaning of book profit. Define partnership. What do you mean by payment of advance tax? State any two uses of digital signature certificates. Expand TDS and PAN. So this is 2 marks question. Next, section B. You will 5 ಕೊಟ್ಟಿರ್ತಾರೆ, 3 ಅಟೆಂಡ್ ಮಾಡಬೇಕಾಗುತ್ತೆ. ಫಸ್ಟ್ ಕ್ವಶನ್, ಕಂಪ್ಯೂಟ್ ದಿ ಅಮೌಂಟ್ ಆಫ್ ಡೆಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ. ಸೊ ಇದು ನೀವು ಪ್ಲಾಂಟ್ ಆ್ಯಂಡ್ ಮಿಷನರಿನ ಕಂಡುಹಿಡಿಬೇಕಾಗುತ್ತೆ ಎಷ್ಟಿದೆ ಅಂತ. ನಾನು ಇದು ಆನ್ಸರ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಇದ್ರಲ್ಲಿ ಕ್ವಶನ್ ಪೇಪರ್ ತೋರಿಸ್ತಾ ಇದ್ದೀನಿ. ಸೊ ಸೆಕೆಂಡ್ ಕ್ವಶನ್, ಇದರಲ್ಲಿ ನೀವು ಇದು ಇನ್ಕಮ್ ಟ್ಯಾಕ್ಸ್ ಅಡ್ವೈಸಬಲ್ ಆರ್ ನಾನ್ ಅಡ್ವೈಸಬಲ್ ಅಂತ ನೀವು ಮೆನ್ಷನ್ ಮಾಡಬೇಕಾಯ್ತು. ಈಗ ಲಾಸ್ ಡ್ಯೂ ಟು ಎಂಬ್ರೇಸ್ಮೆಂಟ್ ಆಫ್ ಬೈ ಆ್ಯಂಡ್ ಎಂಪ್ಲಾಯ್, ಅದು ಅಡ್ವೈಸಬಲ್ಲ ಇನ್ ಅಡ್ವೈಸಬಲ್ಲ ಆ ಥರ ನೀವು ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, PQR are the partners in a firm sharing P&L equally for the year ending 31/3/2024. The firm's net profit is rupees 4 lakh after debiting the followings. So ಇದು compute the book profit and eligible remuneration to working partners. ಸೊ ಇದರಲ್ಲಿ ನೀವು ಬುಕ್ ಪ್ರಾಫಿಟ್ ಕಂಡುಹಿಡಿಬೇಕಾಗುತ್ತೆ ಎಷ್ಟಿದೆ ಅಂತ. ಆಯಿತಾ, ಸಾಲ್ವ್ ಮಾಡಿ. ನೆಕ್ಸ್ಟ್, ರೈಟ್ ಎ ಶಾರ್ಟ್ ನೋಟ್ ಆನ್ ದಿ ಫಾಲೋಯಿಂಗ್ IT ರಿಟರ್ನ್ಸ್: ವಾಲಂಟರಿ ರಿಟರ್ನ್ ಆನ್ ಇನ್ಕಮ್, ರಿಟರ್ನ್ ಆಫ್ ಲಾಸ್. ನೆಕ್ಸ್ಟ್ ಕ್ವಶನ್, from the following information, compute advance income tax payment. So the total income of Mr. Rajesh, resident of India, is rupees 8,20,000. Calculate advance income tax payable during the financial year 23-24. ಇದು ಅಡ್ವಾನ್ಸ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಪೇಯಬಲ್ ಕಂಡುಹಿಡಿಬೇಕಾಗುತ್ತೆ. ನೆಕ್ಸ್ಟ್, ಸೆಕ್ಷನ್ ಸಿ 12 ಮಾರ್ಕ್ಸ್ ಕ್ವಶನ್ 5 ಕೊಟ್ಟಿರ್ತಾರೆ, ಇದರಲ್ಲೂ ಸಹ 3 ಅಟೆಂಡ್ ಮಾಡಬೇಕು. ನಿಮ್ಗೆ ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಮತ್ತು ಇನ್ಕಮ್ ಟ್ಯಾಕ್ಸ್ ಎರಡು ಸಿಮಿಲರ್ ಇರುತ್ತೆ. ನಾನು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಈ ಕ್ವಶನ್ ಪೇಪರ್ ಎಲ್ಲದೂ ನಾನು ಆನ್ಸರ್ ಸೊಲ್ಯೂಷನ್ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಸೆಕ್ಷನ್ ಸಿ ಒಂದು ಥಿಯರಿ ಕ್ವಶನ್ ಇರುತ್ತೆ. ವಾಟ್ ಈಸ್ ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್? ಬ್ರೀಫ್ಲಿ ಎಕ್ಸ್ಪ್ಲೈನ್ ದಿ ರೂಲ್ಸ್. ಮೆನ್ಷನ್ ದಿ ಸ್ಟೆಪ್ಸ್ ಆಫ್ ಫೈಲಿಂಗ್ ಆಫ್ IT ರಿಟರ್ನ್. ನೆಕ್ಸ್ಟ್ ಕ್ವಶನ್, ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕಂಪ್ಯೂಟ್ ಡೆಪ್ರಿಸಿಯೇಷನ್ ಅಲೋಯನ್ಸಸ್ ಅಲೋಬಲ್ ಟು PQ ಕಂಪ್ನಿ ಎ ಚಾರ್ಟೆಡ್ ಅಕೌಂಟೆಂಟ್ ಫರ್ಮ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2024-25. ಸೊ ಇದರಲ್ಲಿ ನೀವು ಡೆಪ್ರಿಸಿಯೇಷನ್ ಅಲೋಯನ್ಸಸ್ ಕಂಡುಹಿಡಿಬೇಕಾಗುತ್ತೆ. ದಿಸ್ ಒನ್ ಆ್ಯಂಡ್ ಇದು ಇನ್ನು ಅರ್ಧ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್, ಪ್ರಿಯಾಂಕಾ ಆ್ಯಂಡ್ ಶ್ರುತಿ ಆರ್ ವರ್ಕಿಂಗ್ ಪಾರ್ಟ್ನರ್ಸ್ ಇನ್ ಎ ಪ್ರೊಫೆಷ್ನಲ್ ಶೇರ್. ಸೊ ಇದರಲ್ಲಿ ಟೋಟಲ್ ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿ ಕಂಡುಹಿಡಿಬೇಕು ಈ 9th ಒಂದು ಕ್ವಶನಲ್ಲಿ. ದಿಸ್ ಇಸ್ ದ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್, ದಟ್ ಈಸ್ 10th one. Following is the P&L limit account of Mr. Mahesh Limited, an Indian company for the year of ending 31/3/2024. So idರಲ್ಲಿ calculate total income of the company under normal provision, book profit and tax liability as per section 115 JB and tax liability of the company. ಇದಿಷ್ಟು ಕಂಡುಹಿಡಿಬೇಕಾಗುತ್ತೆ ಈ ಮೂರೂ. ನೆಕ್ಸ್ಟ್, ಫ್ರಮ್ ದಿ ಫಾಲೋಯಿಂಗ್ ಡೀಟೇಲ್ಸ್ ಆಫ್ ಇನ್ಕಮ್ ಕಂಪ್ಯೂಟ್ TDS ಅಮೌಂಟ್ ಫಾರ್ ಈಚ್ ಟ್ರಾನ್ಸಾಕ್ಷನ್. ಇದರಲ್ಲಿ TDS ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇದು ವಿನ್ನಿಂಗ್ ಫ್ರಮ್ ಪರ್ಸಲ್ಲಿ ಯಾವ TDSಲ್ಲಿ ಬರುತ್ತೆ ಹಾಗೆ ಹೇಗೆ ಅಂತೆಲ್ಲ. ಸೊ ದಿಸ್ ಈಸ್ ದ ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದ್ಯಾನ್ ಇಂಡಿವಿಜುವಲ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ದಟ್ ಈಸ್ 2025. ಇದು ನಿಮ್ಗೆ ಆನ್ಸರ್ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಬರೀ ಕ್ವಶನ್ ಪೇಪರ್ ತೋರಿಸಿದ್ದೀನಿ. ನೀವು ಎಷ್ಟೊಂದು ಚೆನ್ನಾಗಿ ಕೇಳ್ತಾಯಿದ್ರಿ ಈ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಅಂತ. ಸೊ ದಿಸ್ ಇಸ್ ದ ಕ್ವಶನ್ ಪೇಪರ್. ಆ್ಯಂಡ್ ಇದು ಮತ್ತು ಇನ್ಕಮ್ ಟ್ಯಾಕ್ಸ್ ಎರಡು ಸಿಮಿಲರ್ ಇರುತ್ತೆ, ಬಿಟ್ ಸಿಮಿಲರ್. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಯಾವ ಸಮ್ ಸಿಮಿಲರ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು. ಸೊ ಇದೇ ಥರ ವೀಡಿಯೋಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.